ನಿಮ್ಗೆ ಇದೇ ಕಾಂಟೆಂಟ್ ಇಂತ ಕ್ರಿಂಜ್ ಕಾಂಟೆಂಟ್ ಗಳೇನ ಸಿಗೋದು ನಿಮ್ಗೆ? ಎಲ್ ನೋಡಿದ್ರು ಮಂಜುಲೀಲಾ ಮಂಜುಲೀಲಾ ಮಂಜುಲೀಲಾ. ಅಲ್ಲ, ಯಾರ್ರೀ ಈ ಮಂಜುಲೀಲಾ? ನಮ್ ನ್ಯೂಸ್ ಚಾನೆಲ್ ಅವ್ರಿಗೆ, ನಮ್ ಜನಕ್ಕೆ ಏನಾಗಿದೆ ಅಂತ? ಫಸ್ಟ್ ಆಫ್ ಆಲ್ ನಮ್ ಕರ್ನಾಟಕ ಜನತೆ ಇಂಥ ಕ್ರಿಂಜ್ ಕಾಂಟೆಂಟ್ ಗಳನ್ನ ಎಂಟರ್ಟೈನ್ ಮಾಡೋದ್ ಬಿಡ್ಬೇಕು. ನಾವು ನ್ಯೂಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮಗ್ ಉಪಯೋಗ ಆಗುವಂತಹ ಆಗ್ಲಿ, ಅಥವಾ ಜನಗಳಿಗೆ 4 ಜನಕ್ಕೆ ಉಪಯೋಗ ಆಗುವಂತಹ ಮಾಹಿತಿ ಕೊಡ್ಲಿ ಅಂತ, ಕಂಡವ್ರ ಮನೆ ಸಂಸಾರದ ಸ್ಟೋರಿ ತೋರಿಸ್ಲಿ ಅಂತಲ್ಲ. ಅಲ್ಲ, ಅವ್ರು ಯಾರೋ ಬೇರೆ ಆದ್ರೆ, ಅವ್ರು ಯಾರೋ ಒಂದಾದ್ರೆ ಅದನ್ನ ನೀವು ಕ್ಯಾಮ್ರಾ ತಗೊಂಡೋಗಿ ಅವ್ರ ಐಸ್ ಕ್ರೀಮ್ ತಿನ್ಸೋದನ್ನ ಝೂಮ್ ಹಾಕಿ ತೋರಿಸ್ತಿರಲ್ಲ. ನಿಮ್ಗೇನ್ ಮಾಡಕ್ ಕೆಲ್ಸ ಇದೆಯಾ ಇಲ್ವಾ? ಸಮಾಜದಲ್ಲಿ ಎಷ್ಟು ನಡೀತಿವೆ, ಎಷ್ಟು ಕಷ್ಟಗಳಿಂದ ಜನ ಬದುಕ್ತಾ ಇದ್ದಾರೆ, ಅದೆಲ್ಲ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ? ಅವ್ರನ್ನ ಸ್ಟುಡಿಯೋಗೆ ಕರೆಸಿ ಕೂಡ್ಸಿ ಅವ್ರನ್ನ ಒಂದ್ ಮಾಡಕ್ ನೋಡೋದು ಅಲ್ದೇನೆ ಅವ್ರ ಟೈಮು ವೇಸ್ಟ್ ಮಾಡ್ಸಿ, ನಿಮ್ ಟೈಮು ವೇಸ್ಟ್ ಮಾಡ್ಕೊಂಡ್ ಕೊನೆಗೆ ನಮ್ ಟೈಮ್ನು ವೇಸ್ಟ್ ಮಾಡ್ತಾ ಇದ್ದೀರಾ. ಓಕೆ, ನೀವ್ ಹೇಳೋ ಪ್ರಕಾರ ಆ 3 ಜನ ಮಕ್ಳು ಬದುಕು ಹಾಳಾಗುತ್ತೆ ಅಂತ ಅದಕ್ಕೋಸ್ಕರ ನಾವ್ ಕರ್ಸ್ಬಿಟ್ಟು ಒಂದ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ, ವಾಟ್ ಎವರ್, ಸೋ ಅಂಡ್ ಸೋ. ನೀವೇನೇ ಹೇಳಿದ್ರು ನಿಮಗ್ ಆ 3 ಜನ ಮಕ್ಳು ಮಾತ್ರ ಕಾಣಿಸ್ತಾ ಇರೋದ ಪ್ರತಿ ದಿವಸನೂ? ಎಷ್ಟು ಜನ ಮಕ್ಳು ಫೀಸ್ ಕಟ್ಟಕ್ ದುಡ್ಡು ಇಲ್ದೆ, ಊಟ ಇಲ್ದೆ, ಬಟ್ಟೆ ಇಲ್ದೆ ಎಷ್ಟು ಜನ ಅಲ್ದಾಡ್ತಿಲ್ವಾ? ಅವ್ರು ಯಾರು ಕಾಣಿಸ್ತಾ ಇಲ್ವಾ? ಅವ್ರನ್ನೆಲ್ಲ ಹೋಗ್ಬಿಟ್ಟು ಕವರ್ ಮಾಡ್ರಿ. ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಗಳಿಗೆ ನೀಟಾಗಿ BMTC ಬಸ್ಸಲ್ಲಿ ಜಾಗ ಇಲ್ದೆ ಬಸ್ಗಳಲ್ಲಿ ಜನ ಈಚೆ ಡೋರ್ ವರ್ಗೂ ನಿಂತ್ಕೊಂಡು ಹೋಗಿ ಕೊನೆಗೆ ಕ್ಲಾಸ್ಗೆ ಲೇಟ್ ಆಗಿ ಹೋಗಿ ಅಲ್ಲಿ ಬೈಸ್ಕೊಂಡು ಕ್ಲಾಸಸ್ಗಳನ್ನ ಮಿಕ್ಸ್ ಮಾಡ್ಕೊಂಡು ಎಷ್ಟು ಒದ್ದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ವಿಡಿಯೋ ಮಾಡಿದೀರಾ ಬಂದು? ಅಲ್ಲ, ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ನೀವೆಲ್ಲಾನು ಅಂತ? ಕಾಂಟೆಂಟ್ಗೋಸ್ಕರ ಜನ ಏನ್ ಬೇಕಾದ್ರೂ ಮಾಡ್ತಾರೆ. ಟು ಆಲ್ ಮೈ ಕರ್ನಾಟಕ ಪೀಪಲ್, I request, please stop entertaining such cringe contents.